ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕುಳ್ಳ ಇನ್ ಕನ್ನಡ. ಇವತ್ತಿನ ರಿಯಾಕ್ಷನ್ಸ್ ವಿಡಿಯೋಗೆ ಸ್ವಾಗತ. ಇವತ್ತಿನ ರಿಯಾಕ್ಷನ್ಸ್ ವಿಡಿಯೋದ ಹೆಸರು ಬಂದ್ಬಿಟ್ಟು ಬಾರಿಸು ಕನ್ನಡ ಡಿಮ್ ಡಿಮವ ಸಾಂಗ್. ಸೊ ಯಾವಾಗಾದ್ರೇನು ರಿಲೀಸ್ ಆಗಿ ನಾವು ಕನ್ನಡ ಸಾಂಗ್ನ ರಿಯಾಕ್ಷನ್ಸ್ ಮಾಡೋಕ್ಕೆ, ಅದರಲ್ಲೂ ಕನ್ನಡದ ಬಾರಿಸು ಡಿಮ್ ಡಿಮವ ಕನ್ನಡ ಸಾಂಗ್ನ ರಿಯಾಕ್ಷನ್ ಮಾಡೋಕ್ಕೆ ನವೆಂಬರೇ ಆಗಬೇಕು ಅಂತೇನಿಲ್ಲ, ಯಾವಾಗಾದರೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ರಿಯಾಕ್ಷನ್ ವಿಡಿಯೋಗೆ ಸುಸ್ವಾಗತ. ಅದಕ್ಕಿಂತ ಮುಂಚೆ ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ ಬನ್ನಿ. 1, 2, 3, 4. It's a land of love, one peace, one nation with many birds. Hey man, did you like it? Come on, let's jam, bro. ನಗಾರಿ ರೆಡಿ ಮಗ. ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿಯಾರಲ್ಲ. ವಾವ್, ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗು. ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ವಾವ್. ಸಂತಿಗರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಕನ್ನಡ ಕನ್ನಡ ಸವಿ ಕನ್ನಡ, ಕನ್ನಡ ಕನ್ನಡ ಸವಿ ಕನ್ನಡ.
ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು. ಕಾವದ ಬಿಲ್ಲನ್ನು ಕಾಣುವ ಕವಿಯೊಳು ತಿಕ್ಕನೆ ಮನ ಮೈ ಮರೆಯುವುದು. ವಾವ್! ಬಾರಿಸು ಕನ್ನಡ ದಿಟ್ಟಿಮವ, ಓ ಕರ್ನಾಟಕ ಹೃದಯ ಶಿವ. 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 ಬಾರಿಸು ಕನ್ನಡ ದಿಟ್ಟಿಮವ, ಓ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸಖತ್ ಅಂದರೆ ಸಖತ್. ಕನ್ನಡ ಸಾಂಗ್, ಕನ್ನಡದಲ್ಲಿ ನೀವು ಬರೀ ಕನ್ನಡ ಪದಗಳನ್ನ ಬಳಸ್ಕೊಂಡು ಯಾವ್ದಾದ್ರು ಸಾಂಗ್ ಮಾಡ್ತಾ ಇದ್ದೀರ ಅಂದರೆ ಆಲ್ಮೋಸ್ಟ್ ಆಲ್ ಹಿಟ್ ಆಗೇ ಆಗುತ್ತೆ. ಅಂಥ ಕನ್ನಡ ಪವರ್ಫುಲ್ ಆಗಿರುವಂಥ ಕನ್ನಡ, ಅದರಲ್ಲೂ ಈ ಥರ ನಾವು ಕೇಳಿಕೊಂಡು ಬೆಳೆದಿರೋಂಥ ಸಣ್ಣವರಿಂದ ಕೇಳ್ಕೊತ ಬೆಳೆದಿರೋ ಸಾಂಗು. ಸೊ ಅದಕ್ಕೆ ಪಬ್ಲಿಕ್ಕಲ್ಲಿ ಈ ಥರ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದಾಗ ತುಂಬಾ ಪವರ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಅಂಥ ಪ್ರಯತ್ನಗಳು ಅವರಿಂದ ಯಾಕೆ ಬಂದಿಲ್ಲ ಗೊತ್ತಿಲ್ಲ. ಸೊ ಆ ಥರ ಮಾಡ್ತಾ ಹೋದರೆ ಏನೋ ಒಂದು ನಮ್ಮದು ಹೆಮ್ಮೆ, ನಮ್ಮ ವಿಚಾರ, ನಮ್ಮ ಭಾಷೆ, ನಮ್ಮ ಬಗ್ಗೆ ಹೆಮ್ಮೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಪಡ್ತಾ ಇದ್ದರೆ ಮಾತ್ರ ಅದು ನಮಗೆ ಅದ್ರ ಬಗ್ಗೆ ಉಳುವು ಅಳುವು ಅದ್ರ ಮೇಲೆ ನಮ್ಮ ಮೇಲೆ ನಿಂತಿರುತ್ತೆ. ನಾವು ಅದನ್ನು ಹೇಗೆ ಬಳಸ್ತೀವಿ, ಹೇಗೆ ಆಡ್ತೀವಿ, ಅದ್ರ ಮೇಲೆ ನಿಂತಿರುತ್ತೆ. ಸೊ ಈ ಥರ ಪ್ರಯತ್ನಗಳು ಪ್ರತಿಯೊಂದು ಸತಿನೂ ಆಗ್ತಾ ಹೋದಾಗ ನಾವು ಬಳಸಬೇಕು. ನಾವೆಷ್ಟು ಹೆಚ್ಚಾಗಿ ಕನ್ನಡವನ್ನು ಬಳಸ್ತೀವೋ ಅಷ್ಟು ನಮ್ಮ ಭಾಷೆ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಿಗ್ತೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.